ಗೈಸ್, ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫ್ರೈಡೇ ನೈಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಎಲ್ಲರೂ ಪಾರ್ಟಿ ಮಾಡ್ತಿರ್ತಾರೆ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡ್ತಿರ್ತಾರೆ. ಆದರೆ ನೀವು ನಿಮ್ಮ ರೂಮ್ನಲ್ಲಿ ಒಬ್ಬರೇ ಕೂತಿರ್ತೀರಾ. ಸಡನ್ನಾಗಿ ಒಂದು ಫೀಲಿಂಗ್ ಬರುತ್ತೆ, ಅಯ್ಯೋ ನಾನು ಒಬ್ಬಂಟಿ, ನನ್ನ ಲೈಫ್ ಬೋರಿಂಗ್ ಅಂತ. ಇದನ್ನೇ ನಾವು ಫೋಮೋ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು. ಆದರೆ ಒಂದು ಮಾತು ಹೇಳ, ಆ ಒಂಟಿತನ ಇದೆಯಲ್ಲ, ಅದನ್ನು ನೀವು ಸರಿಯಾಗಿ ಬಳಸಿಕೊಂಡ್ರೆ ಅದು ನಿಮ್ಮನ್ನು ಈ ಪ್ರಪಂಚದ 1% ಟಾಪ್ ಜನರ ಲಿಸ್ಟ್ಗೆ ತಂದು ನಿಲ್ಲಿಸುತ್ತೆ. ಇವತ್ತು ನಾನು ಮಾತನಾಡ್ತಿರೋದು ಲೋನ್ಲಿನೆಸ್ನ ಶಾಪ ಅಲ್ಲ, ಅದರ ಪವರ್ ಬಗ್ಗೆ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಲೋನ್ಲಿನೆಸ್ ವರ್ಸಸ್ ಸಾಲಿಟ್ಯೂಡ್. ಫಸ್ಟ್ ಆಫ್ ಆಲ್ ನಾವು ಒಂದು ವ್ಯತ್ಯಾಸ ಅರ್ಥ ಮಾಡ್ಕೊಳ್ಬೇಕು. ಲೋನ್ಲಿನೆಸ್ ಅಂದರೆ ಬೇರೆ, ಸಾಲಿಟ್ಯೂಡ್ ಅಂದರೆ ಬೇರೆ. ಲೋನ್ಲಿನೆಸ್ ಅಂದರೆ ಅದು ನೆಗೆಟಿವ್, ಯಾರೋ ನನ್ನ ಜೊತೆ ಇರಬೇಕಿತ್ತು ಆದರೆ ಇಲ್ಲ ಅನ್ನೋ ನೋವು, ಇದು ನಿಮ್ಮನ್ನು ವೀಕ್ ಮಾಡುತ್ತೆ. ಆದರೆ ಸಾಲಿಟ್ಯೂಡ್ ಒಂದು ಪಾಸಿಟಿವ್ ಫೀಲಿಂಗ್, ನೀವು ಇಷ್ಟಪಟ್ಟು ಒಬ್ಬರೇ ಇರೋದು. ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ಈ ಟೈಮ್ ಬೇಕು ಅನ್ನೋ ಕ್ಲಾರಿಟಿ. ನೋಡಿ ಬಾಸ್, ಪ್ರಪಂಚದ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಫಿಲಾಸಫರ್ಸ್, ಈವನ್ ಇವತ್ತಿನ ಬಿಲಿಯನೇರ್ಸ್, ಇವರಿಗೆಲ್ಲರಿಗೂ ಈ ಕಾಮನ್ ಹ್ಯಾಬಿಟ್ ಇದೆ. ಅವರೆಲ್ಲರೂ ದಿನದಲ್ಲಿ ಸ್ವಲ್ಪ ಹೊತ್ತು ಜಗತ್ತಿನಿಂದ ಕಟ್ ಆಫ್ ಆಗಿ ಒಬ್ಬರೇ ಇರ್ತಾರೆ. ಯಾಕಂದರೆ ಕಿರುಚಾಟದ ಮಧ್ಯೆ ಐಡಿಯಾಸ್ ಬರಲ್ಲ, ಮೌನದ ಮಧ್ಯೆ ಬರುತ್ತೆ. ನಿನಗೆ ನೀನೇ ಕಂಪನಿ. ನಮಗೆ ಒಬ್ಬರೇ ಇರೋಕ್ಕೆ ಭಯ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದರೆ ಒಬ್ಬರೇ ಇದ್ದಾಗ ನಾವು ನಮ್ಮನ್ನು ಎದುರಿಸಬೇಕಾಗತ್ತೆ. ನಮ್ಮ ಯೋಚನೆಗಳು, ನಮ್ಮ ತಪ್ಪುಗಳು, ನಮ್ಮ ಫಿಯರ್ಸ್ ಇವೆಲ್ಲ ನಮಗೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವತ್ತೂ ಬೇರೆಯವರನ್ನ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ನಿಮ್ಮನ್ನು ನೀವು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಿಮಗೆ ಬರುತ್ತಾ? ನೀವು ಒಬ್ಬರೇ ಕೂತು ಒಂದು ಕಾಫಿ ಕುಡಿಯೋಕೆ ಅಥವಾ ಒಂದು ಮೂವಿ ನೋಡೋಕ್ಕೆ ಧೈರ್ಯ ಮಾಡಬೇಕು. ಯಾರು ತನ್ನ ಜೊತೆ ಕಂಫರ್ಟಬಲ್ ಆಗಿರ್ತಾನೋ ಅವರನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಬಿಕಾಸ್ ಯು ಡೋಂಟ್ ನೀಡ್ ವ್ಯಾಲಿಡೇಷನ್ ಫ್ರಮ್ ಎನಿ ಒನ್ ಎಲ್ಸ್. ದಿ ಕ್ರಿಯೇಟಿವ್ ಸೂಪರ್ ಪವರ್. ಒಂಟಿತನದಲ್ಲಿ ಒಂದು ಸಖತ್ ಪವರ್ ಇದೆ, ಅದೇ ಡೀಪ್ ವರ್ಕ್. ನೀವು ಗ್ರೂಪಲ್ಲಿ ಇದ್ದಾಗ ನಿಮ್ಮ ಬ್ರೈನ್ ಸೋಷಿಯಲ್ ಮೋಡ್ನಲ್ಲಿ ಇರುತ್ತೆ. ಅಂದರೆ ಬೇರೆಯವರು ಏನು ಅಂದ್ಕೊಳ್ತಾರೆ ಹಾಗೆ ಇರಬೇಕು ಅಂತ. ಆದರೆ ನೀವು ಒಬ್ಬರೇ ಇದ್ದಾಗ ಅಲ್ಲಿ ಫಿಲ್ಟರ್ ಇರಲ್ಲ. ನೀವು ನಿಮ್ಮ ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ಬೋದು. ಕೋಡಿಂಗ್ ಇರಲಿ, ರೈಟಿಂಗ್ ಇರಲಿ, ಅಥವಾ ಯಾವುದೋ ಹೊಸ ಸ್ಕಿಲ್ ಇರಲಿ. ನೀವು ಒಬ್ಬರೇ ಕೂತು ಮಾಡುವಾಗ ಸಿಗೋ ಆ ಫೋಕಸ್ ಇದೆಯಲ್ಲ, ಅದು ಬೇರೆ ಎಲ್ಲೂ ಸಿಗಲ್ಲ. ಲೈಫಲ್ಲಿ ದೊಡ್ಡದಾಗಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ದಿನ ಅಂಡರ್ಗ್ರೌಂಡ್ ಹೋಗಲೇಬೇಕು. ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಮತ್ತು ಸೈಲೆನ್ಸ್. ಇವತ್ತಿನ ಜೆನ್ಸಿಗೆ ಇರೋ ದೊಡ್ಡ ಪ್ರಾಬ್ಲಮ್ ಅಂದರೆ 10 ನಿಮಿಷ ಒಬ್ಬರೇ ಕೂತ್ಕೊಳ್ಳೋಕ್ಕೆ ಆಗಲ್ಲ. ತಕ್ಷಣ ರೀಲ್ಸ್ ಸ್ಕ್ರೋಲ್ ಮಾಡ್ತೀವಿ, ಅದು ನಿಮ್ಮ ಮೈಂಡ್ ಮಾಡ್ತಿರೋ ಮೋಸ. ನೀವೇ ಅಬ್ಸರ್ವ್ ಮಾಡಿ, ಬೆಸ್ಟ್ ಐಡಿಯಾಗಳು ಬರೋದು ನೀವು ಫೋಕಸ್ ಇಟ್ಟು ಸುಮ್ಮನೆ ಕೂತಾಗ. ಮೆನ್ ಕ್ಯಾರೆಕ್ಟರ್ ಎನರ್ಜಿ. ಸೊ ಬಾಟಮ್ ಲೈನ್ ಏನಂದರೆ, ಯಾರೂ ಇಲ್ಲ ಅಂತ ಫೀಲ್ ಮಾಡಬೇಡಿ. ನೀವು ಒಬ್ಬರೇ ಇದ್ದೀರಾ ಅಂದರೆ ದೇವರು ಅಥವಾ ಯೂನಿವರ್ಸ್ ನಿಮಗೆ ಒಂದು ಚಾನ್ಸ್ ಕೊಟ್ಟಿದೆ ಅಂತ ಅರ್ಥ. ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡೋಕ್ಕೆ ಕೊಟ್ಟಿರುವ ಗೋಲ್ಡನ್ ಟೈಮ್ ಇದು. ಜನ ಬರ್ತಾರೆ ಹೋಗ್ತಾರೆ, ಆದರೆ ನೀವು ನಿಮ್ಮ ಜೊತೆ ಸಾಯೋವರೆಗೂ ಇರ್ತೀರಾ. ಸೊ ಮೇಕ್ ಶೋರ್ ನಿಮ್ಮ ಕಂಪ್ನಿ ನಿಮಗೆ ಇಷ್ಟ ಆಗಬೇಕು. ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್. ಒಂಟಿಯಾಗಿರೋದು ವೀಕ್ನೆಸ್ ಅಲ್ಲ, ಅದು ಸ್ಟ್ರೆಂತ್. ಮುಂದಿನ ಸರಿ ನೀವು ಒಬ್ಬರೇ ಇದ್ದಾಗ ಅಯ್ಯೋ ಅಂತ ಫೀಲ್ ಮಾಡಬೇಡಿ, ಇದು ನನ್ನ ಟೈಮ್ ಅಂತ ಸ್ಮೈಲ್ ಮಾಡಿ ಕೆಲಸ ಶುರು ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ಒಂಟಿಯಾಗಿ ಬಿಡಬೇಡಿ, ಅದನ್ನು ಪ್ರೆಸ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಥಾಟ್ಸ್ ಏನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಂಬ್ರೇಸ್ ದ ಸಾಲಿಟ್ಯೂಡ್, ಫೈಂಡ್ ಯೋರ್ ಪವರ್. ಪೀಸ್ ಔಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.